ये गलत बात। मैंने जो बहुत बड़ा लड़ाई में मैंने भाग लिया, आपका जानकारी होना चाहिए। ಭಾರತದ ಪ್ರಸಕ್ತ ಕೃಷಿ ಪರಿಸ್ಥಿತಿ ಹಾಗೂ ರೈತರ ಮುಂದಿರುವ ಸವಾಲುಗಳ ಕುರಿತು ನಗರದ ರಂಗಾಯಣದಲ್ಲಿ ಎಐಕೆಕೆಎಂಎಸ್ ರೈತ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿಯಿಂದ ಸಂವಾದ ಕಾರ್ಯಕ್ರಮ ನಡೆಯಿತು. ಎಐಕೆಕೆಎಂಎಸ್ ನ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಘೋಷ್ ಅವರು ಮಾತನಾಡುತ್ತಾ, ಎಐಕೆಕೆಎಂಎಸ್ ದೇಶದಾದ್ಯಂತ ರೈತರ ಜ್ವಲಂತ ಸಮಸ್ಯೆಗಳ ವಿರುದ್ಧ ಬಲಿಷ್ಠವಾದ ಹೋರಾಟ ಬೆಳೆಸುತ್ತಿರುವ ಏಕೈಕ ಕ್ರಾಂತಿಕಾರಿ ಸಂಘಟನೆ. ರೈತರ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ಕಟ್ಟುವುದರ ಜೊತೆಗೆ ರೈತ ಕೃಷಿ ಕಾರ್ಮಿಕರನ್ನು ವೈಚಾರಿಕವಾಗಿ ಬಲಿಷ್ಠಗೊಳಿಸುವುದು ಅವಶ್ಯಕವಾಗಿದೆ. ಇಂದು ಹಲವಾರು ರೈತ ವಿರೋಧಿ ನೀತಿಗಳು ಜಾರಿಗೆ ಬರುತ್ತಿವೆ. ರಫ್ತು ಮತ್ತು ಆಮದು ನೀತಿಗಳು ಹೊಸ ರೂಪ ತಾಳುತ್ತಿವೆ. ಮೊದಲು ಬೀಜ, ರಸಗೊಬ್ಬರಗಳಿಗೆ ಮತ್ತು ಟ್ರ್ಯಾಕ್ಟರ್ಗಳಿಗೆ ಸಿಗುತ್ತಿದ್ದ ಸಬ್ಸಿಡಿ ತೆಗೆದುಹಾಕಲಾಗಿದೆ. ಕೇಂದ್ರ ಸಹಕಾರ ನೀತಿ ಮೂಲಕ ಹಳ್ಳಿಗಳಲ್ಲಿನ ಸಹಕಾರ ಸಂಘಗಳ ನಾಶಕ್ಕೆ ಯೋಜನೆ ರೂಪಿಸಲಾಗಿದೆ. 1991ರ ನಂತರ ಜಾಗತಿಕ ನೀತಿಗಳಿಂದಾಗಿ ವಿದ್ಯುತ್ ಖಾಸಗೀಕರಣಕ್ಕೆ ಮುಂದಾಗುತ್ತಿದ್ದಾರೆ. ಬೀಜವನ್ನು ತಯಾರಿಸುವ ಹಕ್ಕು ಸ್ವಾಮಿತ್ವಕ್ಕೆ ಒಳಪಡಿಸಲಾಗುತ್ತಿದೆ. ಮನರೇಗಾ ಕಾಯ್ದೆ ತಿದ್ದುಪಡಿ ಮಾಡಿ ವಿಬಿಜಿ ರಾಮ್ಜಿ ಎಂಬ ಕಾಯ್ದೆ ಮೂಲಕ ಗ್ರಾಮೀಣ ಕಾರ್ಮಿಕರಿಗೆ ಸಿಗುತ್ತಿದ್ದ ಉದ್ಯೋಗದ ಭದ್ರತೆ ಕಿತ್ತುಕೊಂಡಿದ್ದಾರೆ ಮತ್ತು ದೆಹಲಿ ರೈತ ಚಳುವಳಿಗೆ ಬೆಂಡಾಗಿ ಜಾರಿಗೆ ತಂದಿದ್ದ 3 ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಯನ್ನು ಕೃಷಿ ಮಾರುಕಟ್ಟೆ ನೀತಿ ಎಂಬ ಹೆಸರಿನ ಮೇಲೆ ಹಿಂಬಾಗಿಲಿನಿಂದ ತರಲು ಪ್ರಯತ್ನಿಸುತ್ತಿದ್ದಾರೆ. ಒಟ್ಟಾರೆ ಇಂದು ಇಲ್ಲಿ ಆಳ್ವಿಕೆ ನಡೆಸುತ್ತಿರುವ ಬಂಡವಾಳಶಾಹಿ ವ್ಯವಸ್ಥೆ ತನಗೆ ಬೇಕಾದ ಎಲ್ಲಾ ರೀತಿಯ ರೈತ ವಿರೋಧಿ ಮತ್ತು ಕೃಷಿ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಒಂದಾದ ಮೇಲೊಂದರಂತೆ ಜಾರಿಗೆ ತಂದು ಈ ದೇಶದ ದುಡಿಯುವ ಜನರ, ಕಾರ್ಮಿಕರ, ರೈತರ ಬದುಕನ್ನು ಸಂಪೂರ್ಣವಾಗಿ ನಾಶ ಮಾಡಲು ಮುಂದಾಗಿದ್ದಾರೆ. ಇದರ ವಿರುದ್ಧ ಬಲಿಷ್ಠ ಚಳವಳಿ ಕಟ್ಟಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇಂದು ವೈಚಾರಿಕ ತಿಳುವಳಿಕೆಯ ಅವಶ್ಯಕತೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ದೇಶದ ಎಲ್ಲಾ ದುಡಿಯುವ ಜನರು ಒಂದಾಗಿ ಸರಿಯಾದ ತಿಳುವಳಿಕೆ, ಸರಿಯಾದ ನಾಯಕತ್ವದ ಅಡಿಯಲ್ಲಿ ಹೋರಾಟ ಕಟ್ಟಬೇಕು ಎಂದರು. और जो आदमी है तुम्हारा घर में वो जो है वो इस समस्या तो नहीं किया। मान लीजिए एक बात, आपका काम था मनरेगा में, कुछ काम आपको तो मिलता था। अभी मनरेगा में तो काम नहीं मिलता, मनरेगा तो बंद कर दिया, बस तब से मनरेगा खत्म कर दिया, ऐसा काम नहीं। किसानों को बात सुनिए, किसानों का जो उपज है, तो उपज तो अभी सेल करने का तो कोई मतलब नहीं है, उपाय नहीं है, उपाय नहीं है, किसी ने मना किया। हमें बोला जब दिल्ली लड़ाई चल रहा था ना, हमारा साथ बीजेपी का सरकार का जो गृह मंत्री है अमित शाह के साथ हमें हमारा मुलाकात है। हमें बोला ये काम कीजिए ना, ये सारी देश भर किसानों का कितना उपज है, सारी भारत में किसानों का 23 उपज है, 23 उपज है किसानों का, 23 कृषि उपज है, गेहूं, धान, हाँ, ऑयलसीड, बाजरा, कॉटन, जूट, पेट्रोलियम, हाँ, इतना उपज है। सारी देश भर जितना कृषि उपज है आप सरकार खरीद करे तो कितना रुपया का जरूरत होगा। उन्होंने बोला आपका जानकारी है कितना रुपया लगेगी, तो हमें बोला जो जानकारी तो जरूर है, आपका जानकारी है, आपका जानकारी है, तो हमें आपको भेज दूंगा कितना रुपया का जरूरत है। हम एक करके लिख कर उसको मेल में भेज दिया और हमें दिखाया ये सारी उपज खरीद करने के लिए सरकार को
बरस में 2 लाख करोड़ रुपया का जरूरत होगा। अभी सरकार ने तो 3 लाख करोड़ रुपया देते हैं, इसके ऊपर और 2 लाख करोड़ रुपया का जरूरत होगा। ಕಾರ್ಯಕ್ರಮದಲ್ಲಿ ಎಐಕೆಕೆಎಂಎಸ್ ನ ರಾಜ್ಯಾಧ್ಯಕ್ಷರಾದ ಎಂ ಶಶಿಧರ್, ರಾಜ್ಯ ಕಾರ್ಯದರ್ಶಿಗಳಾದ ಬಿ ಭಗವಾನ್ ರೆಡ್ಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಎಐಕೆಕೆಎಂಎಸ್ ನ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನಾವರ್ ಕಾರ್ಯಕ್ರಮ ನಡೆಸಿಕೊಟ್ಟರು. ಹೊಸ ಹುರುಪಿನೊಂದಿಗೆ ಸಂಘಟನೆಯನ್ನು ಗ್ರಾಮ ಮಟ್ಟದಲ್ಲೂ ಕಟ್ಟುವ ಸಂಕಲ್ಪದೊಂದಿಗೆ ಭಾಗವಹಿಸಿದಂತ ಎಲ್ಲಾ ಕಾರ್ಯಕರ್ತರು ಹಿಂದಿರುಗಿದರು.